ವರ್ಷಗಳಲ್ಲಿ ನಿಮ್ಮ ಕೆಲಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇದ್ದರೆ ನೀವು ಸೇಫ್ ಆಗಿರ್ತೀರಾ ಅಥವಾ ರಿಪ್ಲೇಸ್ ಆಗ್ತೀರಾ? ಇದು ಫ್ಯೂಚರ್ ಪ್ರಿಡಿಕ್ಷನ್ ಅಲ್ಲ, ಇದು ಈಗಲೇ ಶುರುವಾಗಿರುವ ರಿಯಾಲಿಟಿ. ನಮಸ್ಕಾರ ಟೆಕ್ ಫ್ಯಾಮಿಲಿ, ನಾನು ಕಿಶೋರ್. ಇದು ಕಿಶೋರ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾವು ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಫ್ಯೂಚರ್ ಇನ್ನೋವೇಷನ್ಸ್ ಇದ್ರ ಬಗ್ಗೆ ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. AI ಅಂದರೆ ಮೂವಿಗಳಲ್ಲಿ ಕಾಣಿಸುವ ರೋಬೋಟ್ ಸ್ಟೋರಿ ಅಲ್ಲ, ಇದು ಈಗಲೇ ನಮ್ಮ ಜೀವನದಲ್ಲಿ ಇದೆ. ChatGPT, AI ವಾಯ್ಸ್ ಅಸಿಸ್ಟೆನ್ಸ್, ಸೆಲ್ಫ್ ಡ್ರೈವ್ ಕಾರ್, ಆಟೋಮೇಟೆಡ್ ಕಸ್ಟಮರ್ ಸಪೋರ್ಟ್, ಈ ಎಲ್ಲ ಸಿಸ್ಟಮ್ಸ್ಗಳು ಈಗಾಗಲೇ ಯೂಸ್ ಮಾಡ್ತಿವೆ. ಉದಾಹರಣೆ, ಅಮೆಝಾನ್ ವೇರ್ಹೌಸ್ನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಾಡಕ್ಟ್ಸ್ನ ರೋಬೋಸೇ ಮೂವ್ ಮಾಡ್ತಿವೆ. ಬ್ಯಾಂಕ್ಸ್ನಲ್ಲಿ AI ಫ್ರಾಡ್ ಡಿಟೆಕ್ಟ್ ಮಾಡ್ತಿವೆ. ಡಿಸೈನ್ ಟೂಲ್ಸ್ ಫ್ಯೂ ಸೆಕೆಂಡ್ಸ್ನಲ್ಲೇ ನಮ್ಮ ಬಿಸ್ನೆಸ್ಸು ಇಲ್ಲ ಏನಾದರೂ ಒಂದು ಇಂಡಸ್ಟ್ರಿ ಇದೆಲ್ಲ ಲೋಗೋಸು ವಿತಿನ್ ಸೆಕೆಂಡ್ಸ್, ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಿಮ್ಮ ಲೋಗೋ ಕ್ರಿಯೇಟ್ ಮಾಡಿಕೊಡ್ತೀವಿ. ಡಿಸೈನರ್ಸ್ ಜಾಬ್ ಹೋಯಿತು. ಹಾಗಾದರೆ ಮೈನ್ ಕ್ವಶನ್ ಏನಂದರೆ, ತುಂಬ ರಿಸ್ಕ್ ಇರುವಂಥ ಜಾಬ್ಸ್ ಯಾವ ಜಾಬ್ AI ಯೂಸ್ ಮಾಡಬಹುದು ಅಂದರೆ, ಡಾಟಾ ಎಂಟ್ರಿ ವರ್ಕ್, ಬೇಸಿಕ್ ಕಸ್ಟಮರ್ ಸಪೋರ್ಟ್, ಸಿಂಪಲ್ ಕೋಡಿಂಗ್, ಬೇಸಿಕ್ ಗ್ರಾಫಿಕ್ ಡಿಸೈನ್, ರಿಪಿಟೇಟಿವ್ ಆಫೀಸ್ ವರ್ಕ್, ಇಂತಹ ಕೆಲಸಗಳನ್ನು AI ಸುಲಭವಾಗಿ ಆಟೋಮೇಟ್ ಮಾಡಬಹುದು. ಏಕೆಂದರೆ AIಗೆ ಟೈಡ್ ಅನ್ನೋದೇ ಇಲ್ಲ, ಸ್ಯಾಲ್ರಿ ಅಂತೂ ಕೇಳೋದೇ ಇಲ್ಲ. 24 hours ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇರುತ್ತೆ. ಅದರಿಂದ ಕಂಪ್ನೀಸ್ ಸ್ಲೋಗಿ AI ಕಡೆ ಮೂವ್ ಆಗ್ತಿವೆ. ಆದರೆ ಒಂದು ಇಂಪಾರ್ಟೆಂಟ್ ನಿಜ ಏನಂದರೆ, AI ಎಲ್ಲವನ್ನೂ ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಅದಕ್ಕೆ ಪ್ರಾಂಪ್ಟ್ ಕೊಡಬೇಕಂದ್ರೂ ಕ್ರಿಯೇಟಿವ್ ಆಗಿರುವ ಮೈಂಡ್ ಸೆಟ್ ಇರಬೇಕು. ಉದಾಹರಣೆ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ, ಸೊ ಇದಕ್ಕೆ ಏನು ಪ್ರಾಂಪ್ಟ್ ಕೊಟ್ಟರೆ ನಮಗೇನು ರಿಸಲ್ಟ್ ಬರುತ್ತೆ ಅದನ್ನು ಥಿಂಕ್ ಮಾಡೋ ಕೆಪಾಸಿಟಿ ಓನ್ಲಿ ಹ್ಯೂಮನ್ ಬ್ರೈನ್ ಮಾತ್ರ ಇದೆ. ಲೀಡರ್ಶಿಪ್ ಕ್ವಾಲಿಟೀಸ್, ಇನೋವೇಷನ್, ಕಾಂಪ್ಲೆಕ್ಸ್ ಡಿಸೈನ್, ಡಿಸಿಷನ್ ಮೇಕಿಂಗ್, ಈ ಸ್ಕಿಲ್ಸ್ಗಳಲ್ಲಿ ಹ್ಯೂಮನ್ ಮೈಂಡ್ ತುಂಬ ಪವರ್ಫುಲ್ ಇದೆ ಕಂಪೇರ್ ಟು AI ಟೆಕ್ನಾಲಜಿ. ಈಗ AI ಬಂದಿದೆ ಅಂತ ನಾವು ಭಯ ಪಡೋ ಅವಶ್ಯಕತೆ ಏನಿಲ್ಲ. AI ಬಂದಿದೆ, ಸೊ ಅದರಿಂದ ನಾವು ಹೆಂಗೆ ಯೂಟಿಲೈಸ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಹೆಂಗೆ ಅಳವಡಿಸ್ಬೋದು. ಉದಾಹರಣೆ, ಇವಾಗ ಕ್ಯಾಲ್ಕುಲೇಟರ್ ಬಂದಾಗ ಮ್ಯಾಥ್ಸ್ ಟೀಚರ್ ಜಾಬ್ ಹೋಗಲಿಲ್ಲ. ಇಂಟರ್ನೆಟ್ ಬಂದಾಗ ಬುಕ್ಸ್ ಡಿಸಪಿಯರ್ ಆಗಲಿಲ್ಲ. ಟೆಕ್ನಾಲಜಿ ಚೇಂಜ್ ಆಗುತ್ತೆ, ಆದರೆ ನಾವು ಕೂಡ ಚೇಂಜ್ ಆಗಲೇಬೇಕು. ಫ್ಯೂಚರ್ನಲ್ಲಿ ಸರ್ವೇ ಆಗಬೇಕಂದ್ರೆ ಒಂದು ಸಿಂಪಲ್ ರೂಲ್ ಏನಂದರೆ, AI ಜೊತೆ ಫೈಟ್ ಮಾಡಬೇಡಿ, AI ಜೊತೆ ಗ್ರೋ ಆಗಿ, AI ಸ್ಕಿಲ್ಸ್ ಕಲಿಯಿರಿ, ನಿಮ್ಮ ನಾಲೆಡ್ಜ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿ. AI ನಿಮ್ಮ ಜಾಬ್ ತೆಗೆದುಕೊಳ್ಳೋದಿಲ್ಲ, ಆದರೆ ಅಪ್ಗ್ರೇಡ್ ಆಗೋದವ್ರು ಮಾತ್ರ ತುಂಬ ರಿಸ್ಕ್ನಲ್ಲಿ ಇರ್ತಾರೆ. ಟೆಕ್ನಾಲಜಿ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕಂದ್ರೆ ಕಿಶೋರ್ ಟೆಕ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.